जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ 14 ಏಪ್ರಿಲ್ ಶ್ರೀ ಮಹಾರಾಜರ ಪ್ರವಚನ. ಸಂತರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ. ಸಂತರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ. ಒಂದು ಶಬ್ದ, ನಮ್ಮನ್ನು ಎಚ್ಚರಗೊಳಿಸುತ್ತಾರೆ. ಯಾರನ್ನಪ್ಪ ಹಂಗಂದರೆ ಈ ಜಡದೇಹನ ಎಚ್ಚರ ಮಾಡ್ತಾರೆ ಅವರು. ಯಾರನ್ನು ಎಚ್ಚರ ಮಾಡ್ತಾರೆ ಇಲ್ಲಿ ಬಂದುಬಿಟ್ಟು ಅಂದರೆ ನಮ್ಮ ಸೂಕ್ಷ್ಮವಾದ ಶರೀರನ್ನು, ಮನಸ್ಸನ್ನು ಎಚ್ಚರಗೊಳಿಸ್ತಾರೆ. ಏನಕ್ಕೆ? ನೀನು ಯಾರಪ್ಪ, ಎದಕ್ಕಿಲ್ಲಿ ಬಂದಿದ್ಯಾ ಪೃಥ್ವಿ ಮೇಲೆ, ನಿನ್ನನ್ನು ನೀನು ಹುಡುಕೊಳ್ಳೋಕ್ಕೆ, ಶೋಧನೆ ಮಾಡಲಿಕ್ಕೆ ಸದ್ಗುರು ಕೃಪೆ ಮುಖಾಂತರ ನಿನ್ನನ್ನು ನೀನು ಶೋಧನೆ ಮಾಡಿಕೊಂಡು ಆ ಆನಂದದಲ್ಲಿ ಯಾವಾಗಲೂ ಬದುಕು. ಅದಕ್ಕೋಸ್ಕರ ಅವ್ರು ನಮ್ಮನ್ನು ಎಬ್ಸ್ತಾರೆ ಬಂದುಬಿಟ್ಟು. ಏಳು ಏಳು ಏಳು, ಮಲ್ಕೊಂಡಿದ್ಯಾ ನೀನು, ಇನ್ನೂ ಎಷ್ಟು ದಿವಸ ಮಲ್ಕೊಂಡಿರ್ತೀಯಾ? ಜನ್ಮ ಜನ್ಮಾಂತರದಲ್ಲಿ ಮಲ್ಕೊಂಡಿದ್ದೆ, ಈ ಜನ್ಮದಲ್ಲಾರು ಏಳಪ್ಪ ನೀನು ಅಂತ ನಮ್ಮ ಸೂಕ್ಷ್ಮವಾದ ಶರೀರ, ಎಥೆರಿಕ್ ಬಾಡಿ ಅಂತಲೂ ಹೇಳ್ಬೋದು ನಾವು. ಅದನ್ನು ಎನರ್ಜಿ ಬಾಡಿನ ಅದನ್ನು ಎಬ್ಸ್ಲಿಕ್ಕೆ ಬರ್ತಾರೆ. ಏಳು, ನೀನು ಯಾರು ಅಂತ ತಿಳ್ಕೊ. ಜೀವಾತ್ಮ ಅಲ್ಲ, ನೀನು ಪರಮಾತ್ಮನ ಅಂಶ, ಅವನ ಸ್ವರೂಪವೇ ಹೊಂದಿದೆಯಾ ಅಂದಮೇಲೆ ಅವನೆಲ್ಲ ಏನೇನು ಗುಣಗಳಿದೆಯೋ ಅದು ತಾನಾಗಿಯೇ ನಿನ್ನಲ್ಲಿದೆ. ಆ ಗುಣಗಳನ್ನು ನೀನು ಮುಚ್ಚಿಟ್ಕೊಂಡು ನಾನು ಯಾರೋ ಬೇರೆ ಅಂದ್ಕೊಂಡು ಬದುಕ್ತಾ ಇದೆಯಾ? ನೀನು ರಾಜನಂತೆ ಬದುಕುವಂಥ ಸ್ಥಿತಿಯಲ್ಲಿ ನೀನು ರಂಕನಂತೆ ಬದುಕ್ತಿದ್ಯಾ ಅಂತ ಎಚ್ಚರಗೊಳಿಸ್ಲಿಕ್ಕೆ ನಮಗೆ ಸಂತರು ನಮ್ಮ ಜೀವನದಲ್ಲಿ ಪುನಃ ಪುನಃ ಎಲ್ಲ ಯುಗಗಳಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ಅವಸ್ಥೆಯಲ್ಲಿ, ಎಲ್ಲ ಅವತಾರ ತಾಳಿ ಸಂತರು, ಸತ್ಪುರುಷರು, ಸಿದ್ಧರು, ಯೋಗಿಗಳು, ಅವಧೂತರು ನಮ್ಮ ಜೀವನದಲ್ಲಿ ಬಂದಿರ್ತಾರೆ. ನಾವು ಕಣ್ಣು ಬಿಡೋದು ಅಂದರೆ ಈ ಫಿಸಿಕಲ್ ಐಸ್ ಅಲ್ಲ, ಒಳಗಣ್ಣಿಂದ ಅದನ್ನು ತಿಳ್ಕೋಬೇಕು. ಹೌದು, ಇವ್ರು ಯಾಕೆ ನಮಗೆ ಇದನ್ನು ಹೇಳ್ತಾ ಇದ್ದಾರೆ, ಬೋಧನೆ ಮಾಡ್ತಿದ್ದಾರೆ, ನಮ್ಮ ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಪ್ರತ್ಯಕ್ಷ ವಿಷಯಕ್ಕಿಂತಲೂ ವಿಷಯೀ ಜನರ ಸಹವಾಸವು ಬಹಳ ಹಾನಿಕರಕವಾಗಿರುತ್ತದೆ. ವಿಷಯಕ್ಕಿಂತಲೂ, ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದೀವಿ, ವಿಷಯ ಅನ್ಕೊಂಬೋಣ. ಒಂದು ಸಿಂಗಿಂಗ್ ಕಾನ್ಸರ್ಟಿಗೆ ಹೋಗಿದ್ದೀನಿ, ವಿಷಯ ಅನ್ಕೊಂಬೋಣ. ಒಂದು ಸ್ಕೂಲ್ ಮೀಟಿಂಗ್ ಹೋಗಿದ್ದೀವಿ, ವಿಷಯ ಅನ್ಕೊಂಬೋಣ. ಆ ವಿಷಯಕ್ಕಿಂತಲೂ ವಿಷಯೀ ಜನರ, ಈಗ ಒಂದು ಸ್ಕೂಲಲ್ಲಿ ಒಂದು ಮೀಟಿಂಗಿಗೆ ಹೋದ್ವಿ, ರಿಸಲ್ಟ್ ದಿವಸ. ನಾನು ನನ್ನ ಮಗನ ರಿಸಲ್ಟ್ ನೋಡಿ ಟೀಚರ್ ಹತ್ರ ಕೇಳಿ ಏನು ಅದರಲ್ಲಿ ತ್ರುಟಿ ಇದೆ ಅಥವಾ ಏನು ಪ್ಲಸ್ ಇದೆ ಮೈನಸ್ ಇದೆ ನನ್ನ ಮಗನ ಬಗ್ಗೆ ಕೇಳಿಕೊಂಡು, ಆಯಿತು ಇದರಲ್ಲಿ ಎಲ್ಲಿ ನಾನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಇಷ್ಟು ಮಾಡೋದು ಬದಲಾಗಿ ನಾನು ಬೇರೆಯವ್ರ ಮಗನಿಗೆ ಎಷ್ಟು ಬಂತು ಅವ್ರ ಹತ್ರ ಚರ್ಚೆ ಮಾಡೋದು, ಡಿಸ್ಕಸ್ ಮಾಡೋದು, ಅಥವಾ ನನ್ನ ಮಗನಿಗೆ ಹೆಚ್ಚಿಗೆ ಬಂದಿದೆ ಇವ್ರಿಗೆ ಕಡಿಮೆ ಬಂದಿದೆ ಅಂತ ನಿಂದನೆ ಮಾಡೋದು, ಇದೆಲ್ಲ ಏನಾಗುತ್ತೆ? ವಿಷಯೀ ಜನರ ಸಹವಾಸವು ಬಹಳ ಹಾನಿಕಾರಕವಾಗಿರುತ್ತದೆ. ವಿಷಯ, ಬ್ಯಾಂಕಿಗೆ ಹೋಗಿ ಬಂದಿದ್ದ ವಿಷಯ ಅದು ಹಾನಿಕಾರಕ ಅಲ್ಲ, ಸ್ಕೂಲಿಗೆ ಹೋಗಿ ಬಂದಿದ್ದು ವಿಷಯ ಹಾನಿಕಾರಕ ಅಲ್ಲ, ಆದರೆ ಅಲ್ಲಿ ಮಾಡುವ ಸಂಘ ಬಹಳ ಹಾನಿಕಾರಕವಾಗಿರುತ್ತದೆ ಎಂಬ ಮಾತು ವ್ಯವಹಾರದಲ್ಲಿ ಎಷ್ಟು ಅನ್ವಯಿಸುತ್ತದೆಯೋ ಪರಮಾರ್ಥದಲ್ಲಿಯೂ ಅಷ್ಟೇ ಅನ್ವಯಿಸುತ್ತದೆ. ವ್ಯವಹಾರದಲ್ಲಿ ಯಾರು ಸಂಘ ಮಾಡ್ತೀವೋ ನಾವು, ವಿಷಯೀ ಜನರ ಸಂಘ ಬಂದರೆ ಅವ್ರು ಅದನ್ನೇ ಮಾತಾಡ್ತಿರ್ತಾರೆ. ಇಲ್ಲಿ ಹಿಂಗಾಯಿತು, ಅಲ್ಲಿ ಹಂಗಾಯಿತು, ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಮನೆಯಿಂದ ಹಿಡಿದು ಪೊಲಿಟಿಕ್ಸ್ ತನಕ ಎಲ್ಲ ವಿಷಯದ ಬಗ್ಗೆ. ನಾವು ಕ್ರಿಕೆಟ್ ಆಡೇ ಇರೋದಿಲ್ಲ, ಆದರೆ ಅವನ ಬಗ್ಗೆ ಇವನ ಬಗ್ಗೆ ಕಾಮೆಂಟ್ ಮಾಡೋದು. ನಮಗೊಂದು ಬ್ಯಾಟ್ ಹಿಡ್ಕೊಳ್ಳೋಕ್ಕೂ ಬರೋದಿಲ್ಲ. ಇಂಡಿಯನ್ ಸೋಲಿಸ್ಬಿಟ್ಟ ಇವನು, ಇಂಡಿಯನ್ ಗೆದ್ದಿಸ್ಬಿಟ್ಟ ಇವನು, ಅವನಲ್ಲಿ ಭಾಳ ಕೆಪಬಿಲಿಟಿ ಇದೆ. ನಮಗೇನು ಗೊತ್ತ್ರಿ, ನಾವು ಕ್ರಿಕೆಟಿಂದ ಒಂದು ಬ್ಯಾಟು ಹಿಡ್ಕೊಳ್ಳೋಕೆ ನಮಗೆ ಬರೋದಿಲ್ಲ, ಬಾಲ್ ಹಿಡ್ಕೊಳ್ಳೋಕೆ ಬರೋದಿಲ್ಲ. ಈಗ ನಾವು ಚರ್ಚೆ ಕಾಮೆಂಟು ಹೆಂಗೆ ಮಾಡ್ತೀವಿ ಅಂದರೆ ಆ್ಯಸ್ ಇಫ್ ನಾವು ಅದ್ರಲ್ಲಿ ಭಾಳ ಪಂಡಿತರಿದ್ದೀವಿ ಅನ್ನಂಗೆ. ಇದೇ ನಮ್ಮ ಅಜ್ಞಾನ. ಇದೇ ಮಾತು ಪರಮಾರ್ಥದಲ್ಲೂ ಅನ್ವಯಿಸುತ್ತದೆ. 4 ಬುಕ್ ಓದ್ಬಿಡೋದು, ಇಲ್ಲ ಅವ್ರು ಹೆಚ್ಚಿಗೆ ಗೊತ್ತಾಗಿದೆ ಅಂತ ನಾನು ಕಮೆಂಟ್ ಮಾಡೋದು, ಅಥವಾ ಅವ್ರು ಜ್ಞಾನಿ ಇದ್ದಾರೆ, ಇವ್ರು ಜ್ಞಾನಿ ಇದ್ದಾರೆ, ಅವ್ರಿಗೆ ಇದಾಗಿಬಿಟ್ಟಿದೆ ರೀ, ಅದಾಗಿಬಿಟ್ಟಿದೆ ರೀ. 4 ಪುಸ್ತಕ ಓದೋದ ಕೂಡಲೇ ನಾನು ಎಲ್ಲರನ್ನೂ ಒಂದೇ ತಕ್ಕಡಿದಲ್ಲಿ ಅಳಿಯೋ ಅಂಥ ಒಂದು ಸಾಮರ್ಥ್ಯ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಇವರಿಗೆಲ್ಲ ಹೇಳಿಬಿಟ್ಟು ಅವ್ರನ್ನ ಜಮಾ ಮಾಡೋದು, ಇವ್ರನ್ನ ಜಮಾ ಮಾಡೋದು. ಇದು ವಿಷಯೀ ಸಂಘ ಮಾಡಿದಾಗ ಪರಮಾರ್ಥದಲ್ಲೂ ಸೇಮ್. ನಾವು ಸಪ್ತಾಹಕ್ಕೆ ಹೋಗ್ತೀವಿ, ಸಪ್ತಾಹದ ಉದ್ದೇಶ ಏನಿರಬೇಕು? ನಾನು ಭಗವಂತ ಒಂದಾಗಿರಬೇಕು. ಅಲ್ಲಿ ಸಪ್ತಾಹದಲ್ಲಿರುವ ಎಲ್ಲ ಕೆಲಸಗಳು ನನ್ನ ದೇಹಕ್ಕೆ ಏನು ಆಗುತ್ತೋ ಸೂಟೇಬಲ್ಲು ಆ ಕೆಲಸವನ್ನು ಮಾಡಬೇಕು.
ಬಾಕಿ ಸಮಯದಲ್ಲಿ ಭಗವಂತನ ಧ್ಯಾನ ಮಾಡಬೇಕು, ನಾಮಜಪ ಮಾಡಬೇಕು, ಗ್ರಂಥ ವಾಚನ ಮಾಡಬೇಕು. ಅಲ್ಲಿ ಸಪ್ತಾಹ ಸಂಪೂರ್ಣವಾಗಿ ಅಟೆಂಡ್ ಮಾಡ್ತಿದ್ರೆ ಯಾವುದಾದ್ರು ಒಂದು ಪಾರಾಯಣ ಮಾಡಬೇಕು, ಒಂದು ವಾರದಲ್ಲಿ ಮುಗಿಯುವಂಥ ಒಂದು ಪಾರಾಯಣವನ್ನು ಮಾಡಬೇಕು. ಅವನು ಕೃಪೆಗೆ ಪಾತ್ರರಾಗಬೇಕೇ ವಿನಃ ಎಲ್ಲ ಜನರ ಸಂಘ ಮಾಡ್ಕೊಂಡು ಅಲ್ಲಿ ಪಾರಮಾರ್ಥಿಕ ವಿಷಯ ಸಂಘ ಆಗೋಗತ್ತದು. ಪ್ರಪಂಚದ ವಿಷಯ ಸಂಘದಲ್ಲಿ ವಿಷಯ ವಸ್ತು ಬಗ್ಗೆ ಮಾತಾಡ್ತಿರ್ತೀವಿ. ಪರಮಾರ್ಥಕ್ಕೆ ಬಂದುಬಿಟ್ಟು ನಾನು ಹೋಗಿದ್ದೆ, ನಾನೇ ಭಾಳ ಕೆಲಸ ಮಾಡಿದೆ, ಇನ್ನೊಬ್ಳು ಬಂದಿದ್ಲು, ಅವಳೇನೂ ಕೆಲಸ ಮಾಡಲಿಲ್ಲ, ಅವಳು ಬರೀ ಮುಂದೆ ಮಾಡ್ತಿದ್ಲು, ಅವಳು ಎಲ್ಲರಿಗೂ ಅಚ್ಚ ಮಾಡ್ತಾಳೆ, ಈ ವಿಷಯದ ಸಂಘ ನಾವು ಪರಮಾರ್ಥದಲ್ಲೂ ಮಾಡ್ತೀವಿ. ಅಂದರೆ ಅಲ್ಲಿ ಪರಮಾತ್ಮನ ಪಡ್ಕೊಳ್ಳಿಕ್ಕೆ ಹೋಗ್ತಿಲ್ಲ. ಮತ್ತು ವಿಷಯ ಜನ ಸಂಘ ಮಾಡಿದ್ರೆ ಅದರದ್ದು ಉಪಯೋಗ ಆಗುವುದಿಲ್ಲ. ಸಂಗತಿಯ ಪರಿಣಾಮವು ಯಾವಾಗಲೂ ಮನಸ್ಸಿನ ಮೇಲೆಯೇ ಆಗುತ್ತದೆ. ಸಂಗತಿ ಪರಿಣಾಮ ದೇಹದ ಮೇಲೆ ಆಗೋದಿಲ್ಲ, ಅದು ಇಲ್ಲಿ ಮನಸ್ಸಿನ ಮೇಲೆ ಆಗೋದು. ಫಸ್ಟ್ ಇಟ್ ಟಚಸ್ ದ ಮೈಂಡ್. ಅದರ ಪರಿಣಾಮ ದೇಹದ ಮೇಲೆ ಆದಾಗ ದೇಹ ಮುಖಾಂತರ ಕಣ್ಣೀರು ಬರುತ್ತೆ, ದುಃಖ ಆಗುತ್ತೆ, ಬೇಜಾರಾಗತ್ತೆ, ಜಡ್ಡು ಜಾಪತ್ರೆ ಆಗುತ್ತೆ. ಆದರೆ ಫಸ್ಟ್ ಅಟ್ಯಾಕ್ ಮಾಡೋದು ಯಾವುದದು? ಮೈಂಡ್. ಆದ್ದರಿಂದ ಉತ್ತಮ ವಿಚಾರದ ಮನುಷ್ಯನ ಸಂಗತಿಯನ್ನು ಹಿಡಿಯಬೇಕು. ಉತ್ತಮ ವಿಚಾರ ಯಾರಿರ್ತಾರಪ್ಪ? ಸಂತರು, ಸತ್ಪುರುಷರು. ಅವ್ರೇನು ಮಾಡ್ತಾರೆ? ಯಾವಾಗಲೂ ನಿಮಗೆ ಭಗವಂತನ ಬಗ್ಗೆನೇ ಹೇಳ್ತಾರೆ. ಭಗವಂತ ಹಿಂಗೆ ಮಾಡ್ತಾನೆ, ಭಗವಂತ ಹಂಗೆ ಮಾಡ್ತಾನೆ, ಗುರುಗುಳಿ ಕತೆ ಹಿಂಗಿದೆ ಹಂಗಿದೆ, ಇದನ್ನು ಹೇಳ್ತಾ 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 ನಮ್ಮ ಮನಸ್ಸನ್ನು ಅವನು ಯಾವಾಗಲೂ ಅದರ ಇಡುವ ಪ್ರಯತ್ನವನ್ನೇ ಮಾಡುತ್ತಾನೆ. ನಾವು ವಿಷಯದ ಸಂಘದ ಬಗ್ಗೆನೂ ವಿಷಯದ ಮಾತಾಡಿದ್ರೂ ಕೂಡ ಪರಾವೃತ್ತ ಮಾಡಿ ಅವ್ನು ಬರೀ ಭಗವಂತನ ಬಗ್ಗೆನೇ ಮಾತಾಡ್ತಿರ್ತಾರೆ. ಇದನ್ನು ಓದ್ರಿ, ಅದನ್ನು ಓದ್ರಿ, ಆ ಗ್ರಂಥ ಓದ್ರಿ, ಅದರಲ್ಲೇನು ಹೇಳಿದ ತೊಗೊಂಬರ್ರಿ, ಚರ್ಚೆ ಮಾಡೋಣ, ವಿಚಾರ ಮಾಡೋಣ, ಅಲ್ಲೇ ನಮಗೆ ಸುತ್ತ ಹೊಡಿಸ್ತಾ ಇರ್ತಾರೆ ಅವರು. ಯೋಗ್ಯ ಅಯೋಗ್ಯಗಳನ್ನು ಯಾವಾಗಲೂ ನಮ್ಮ ಮೇಲೆ ಆಗುವ ಪರಿಣಾಮದಿಂದ ಗುರುತಿಸಬೇಕು. ಯೋಗ್ಯವಾದ ಯಾವುದು, ಅಯೋಗ್ಯವಾದ ಯಾವುದು, ಮೀನ್ಸ್ ವಿಚ್ ಈಸ್ ಸೂಟೇಬಲ್, ವಿಚ್ ಈಸ್ ನಾಟ್ ಸೂಟೇಬಲ್, ಸತ್ಯ ಅಸತ್ಯ, ಆತ್ಮ ಅನಾತ್ಮ, ಇದನ್ನೆಲ್ಲ ವಿಂಗಡಣೆ ಮಾಡಿ ನಾವು ವಿವೇಕದಿಂದ ಏನು ಅನಾತ್ಮ ಇದೆಯೋ ಅದನ್ನೆಲ್ಲ, ಅಯೋಗ್ಯ ವಸ್ತುಗಳನ್ನೆಲ್ಲ, ವಿಷಯಗಳನ್ನು ಬಿಟ್ಟು ಹಾಕಬೇಕು. ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವ ಬದಲು ನಾವು ಜಗತ್ತನ್ನು ಸುಧಾರಿಸಲು ಹೋಗುತ್ತೇವೆ. ಇದೇ ನಾವು ಮಾಡುವ ತಪ್ಪು ಆಗಿರುತ್ತದೆ. ನಾವೇನು ಮಾಡ್ತೀವಪ್ಪ? ಗುರು ನಿನ್ನನ್ನು ಸುಧಾರಿಸ್ಕೊಂಡ್ರೆ ಇಲ್ಲ, ನಾನು ಇಲ್ಲಿ ಕ್ಲಾಸಲ್ಲಿ ಕೇಳ್ಕೊಂಬಂದ್ಬಿಟ್ಟು ನನ್ನ ಗಂಡನಿಗೆ ಹೋಗಿ ಹೇಳೋದು, ನಮ್ಮ ಗುರುಗಳು ಇವತ್ತು ಹಿಂಗೆ ಹೇಳಿದ್ದಾರೆ, ನೀವೇನು ಮಾಡೋದಿಲ್ಲ, ನೀವೇನು ಸಾಧನೆನೇ ಮಾಡಿದಿಲ್ಲ, ಇಂಥದ್ದೆಲ್ಲ ಅವರಿಗೆಲ್ಲ ಹೋಗಿ ಬೋಧನೆ ಮಾಡೋದಲ್ಲ. ಅವರನ್ನು ಸುಧಾರಿಸ್ಲಿಕ್ಕೆ ನಾನು ಬಂದಿಲ್ಲ. ನಾನು ನನ್ನಲ್ಲಿ ಸುಧಾರಣೆ, ಬದಲಾವಣೆ, ನನ್ನಲ್ಲಿ ಅಂದರೆ ಈ ಮನಸ್ಸಿನಲ್ಲಿ ಮಾಡಿಕೊಂಡಿರೋ ಬದಲಾವಣೆಯಿಂದ ಆನಂದದ ಸ್ಥಿತಿಗೆ ಮುಟ್ಟಬಹುದು ಅಂತ ಗುರು ಹೇಳ್ತಾನೆ. ಅದನ್ನು ಬೇರೆಯವ್ರನ್ನ ಸುಧಾರಿಸ್ಲಿಕ್ಕೆ ಹೋಗಬಾರ್ದು. ಇದೇ ನಾವು ಮಾಡೋದು ದೊಡ್ಡ ತಪ್ಪು. ಬಿಗ್ಗೆಸ್ಟ್ ಬ್ಲಂಡರ್ ಇನ್ ದ ವರ್ಲ್ಡ್ ಈಸ್ ಟ್ರೈಂಗ್ ಟು ರಿಫಾರ್ಮ್ ಅನದರ್ ಪರ್ಸನ್ ಆರ್ ಚೇಂಜ್ ಅನದರ್ ಪರ್ಸನ್ನು. ಎವ್ರಿಬಡಿ ಹ್ಯಾಸ್ ಕಮ್ ಫ್ರಮ್ ದೇರ್ ಓನ್ ಪ್ರಾರಬ್ಧ. ಪ್ರತಿಯೊಬ್ಬರು ಪ್ರಾರಬ್ಧವೂ ಅವರು ತೊಗೊಂಬಂದಿದ್ದಾರೆ. ನಾವು ಯಾರನ್ನು ಬದಲಾಯಿಸ್ಲಿಕ್ಕಾಗುವುದಿಲ್ಲ. ಆ ಬದಲಾಯಿಸಬೇಕು ಅಂದರೆ ಅಂಥ ಜನ ಹುಟ್ಟು ಬರಬೇಕು. ಜಗತ್ತಿನಲ್ಲಿ ಸಂತರು ಇರಬಹುದೆಂದು ಬಹಳಷ್ಟು ಜನರಿಗೆ ಅನಿಸುವುದೇ ಇಲ್ಲ. ಜಗತ್ತಿನಲ್ಲಿ ಸಂತರು ಇರಬಹುದು ಅಂತ ಬಹಳಷ್ಟು ಜನರಿಗೆ ಯಾಕೆ ಅಂದರೆ ಸತ್ಪುರುಷರನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮಲ್ಲಿ ಸ್ವಲ್ಪಾದರೂ ಭಗವಂತ ಪ್ರೇಮವೂ ಇರಬೇಕಾಗುತ್ತದೆ. ನಿತ್ಯ ನೈಮಿತ್ತಿಕ ನಾವೇನು ಉಪಾಸನಾ ಅನುಷ್ಠಾನ ಪೂಜೆ ಮಾಡ್ತೀವೋ ಅದನ್ನು ನಾವು ಭಗವಂತನ ಪ್ರೇಮ ಅಂದ್ಕೊಂಬಿಟ್ಟು, ಅದೆಲ್ಲ ಭಗವಂತನ ಪ್ರೇಮ. ನಿಷ್ಕಾಮ ಭಾವನೆಯಿಂದ ಯಾವ ಅಪೇಕ್ಷೆ ಇಲ್ಲಾರದೆ ಭಗವಂತನ ಪ್ರೇಮ ಮಾಡಿದಾಗ ಏನಾಗುತ್ತೆ, ನಮಗೆ ಆ ಸಂತರ ಬಗ್ಗೆ ಒಂದು ಕಲ್ಪನಾ ಬರುತ್ತೆ ಕಿ ಸಂತ ಹಿಂಗೆ ಇರ್ತಾನಪ್ಪ, ತನ್ನ ಮನೆ ಮಠ ಎಲ್ಲವನ್ನು ಬಿಟ್ಟು ಅವನು ಏಕಾಂಗಿಯಾಗಿರ್ತಾನೆ, ಸಾಧನೆ ಮಾಡ್ತಿರ್ತಾನೆ. ಯಾಕೆ? ಅದನ್ನು ಮಾಡಿ ಆ ಅಮೃತವನ್ನು ಪಡ್ಕೊಂಡು ಎಲ್ಲರಿಗೂ ಹಂಚ್ತಿರ್ತಾರೆ. ಮಹಾರಾಜರು 12-13 ವರ್ಷದ ಬಾಲಕರು ಯಾವಾಗ ಮನೆಯನ್ನು ತ್ಯಜಿಸಿ ಗುರು ಶೋಧನೆಯಿಂದ ಹೋದಾಗ 9 ತಿಂಗಳ ಕಾಲ ತುಕಾಮಾಯಿ ಜೊತೆಗಿದ್ದು ತುಕಾಮಾಯಿ ಕೊಟ್ಟಿದ್ದೆಲ್ಲ ಕಷ್ಟವೂ ಸಹಿಸ್ಕೊಂಡು, ಯಾಕೆ ಅವರಿಗೆ ರಾಮನವಮಿ ದಿವಸ ಅವರು ಕೊಡ್ತಾರೆ ಏನಪ್ಪ, ಬ್ರಹ್ಮ ಚೈತನ್ಯ, ಅವ್ರ ಹೆಸರು ಗಣಪತಿ ಇರುತ್ತೆ. ಗಣು ಅಪ್ಪ ನಿನಗೆ ಇವತ್ತಿನ ದಿವಸ ನಾನು ಆಶೀರ್ವಾದ ಮಾಡುತ್ತೇನೆ, ಏನು ರಾಮನಾಮ ಪ್ರಸಾರ ಮಾಡುವಂಥ ಆ ವರದ ಹಸ್ತವನ್ನು ಇಟ್ಟಾಗ ಇಡೀ ಬ್ರಹ್ಮಾಂಡದ ಜ್ಞಾನವು ಅವರಿಗೆ ಗೋಚರ ಆಗೋಗುತ್ತೆ ಆ 14 ವರ್ಷದ ಬಾಲಕನಿಗೆ. ಅಲ್ಲಿಂದ ಅವರು ಹೇಳ್ತಾರೆ, ಇನ್ನು ನೀನು ಇಡೀ ಜಗತ್ತಿನ ಭ್ರಮಣೆ ಮಾಡು, ಜನನ್ನ ಅರ್ಥ ಮಾಡ್ಕೋ, ಅವ್ರ ಕಷ್ಟಗಳನ್ನು ಅರ್ಥ ಮಾಡ್ಕೋ ಅಂತ ಮಹಾರಾಜರು ವಯಸ್ಸಿನ 26-28 ವರ್ಷಕ್ಕೆ ಅವರು ಮನೆಗೆ ಪುನಃ ವಾಪಸ್ ಗೋಂದಾವಲೆಗೆ ಹೋಗ್ತಾರೆ. ಅವರು ಅಲ್ಲಿ ತನಕ ಅವರು ಜಗತ್ತನ್ನು ಸುತ್ತ ಹೊಡೆದು ಇಡೀ ಜಗತ್ತಿನ ಭ್ರಮಣೆ ಮಾಡ್ತಾರೆ. ಎಲ್ಲಿ ಜನ ಹೆಂಗಿರ್ತಾರೆ, ಅವ್ರ ನೋವೇನು, ಕಷ್ಟ ಏನು, ಎಲ್ಲವನ್ನೂ ತಿಳ್ಕೊಂಡು. ಅಂದರೆ ಅವರನ್ನು ನಾವು ತಿಳಿಬೇಕು ಅಂದರೆ ನೋಡಿದ್ರೆ ಸಾಮಾನ್ಯ ಜನರ ಥರ ಓಡಾಡ್ತಿರ್ತಾರೆ. ನಾವೇನು ಅನ್ಕೋತೀವಿ, ಏನು ಸಾಮಾನ್ಯರು ಇರ್ತಾರೆ ಇವರು. ಆದರೆ ಅವ್ರನ್ನ ಗುರ್ತೈಸಬೇಕು ಅಂದರೆ ನಮಗೆ ಫಸ್ಟು ಭಗವಂತನ ಮೇಲೆ ಪ್ರೇಮ ಬರಬೇಕು. ನಮಗೆ ನಮ್ಮ ಧ್ಯೇಯವು ಮರೆತು ಹೋಗಿರುತ್ತದೆ. ಸಂತರು ನಮ್ಮನ್ನು
ಎಚ್ಚರಗೊಳಿಸುತ್ತಾರೆ. ಏನು ಧ್ಯೇಯ ಇದೆ, ವಾಟ್ ಈಸ್ ಯುವರ್ ಏಮ್, ಪರ್ಪಸ್ ಆಫ್ ಲೈಫ್, ಟು ಫೈಂಡ್ ಔಟ್ ಯುವರ್ ಸೆಲ್ಫ್, ಹೂ ಆಮ್ ಐ, ನಾನು ಯಾರು. ಅವಾಗ ನಿನಗೇನಾಗತ್ತಪ್ಪ ಅಂದರೆ ನಿನ್ನ ಗಮನಕ್ಕೆ ಬರುತ್ತೆ, ನೀನು ಇದೆಲ್ಲ ಈ ಪಸಾರ ಮಾಡೋಕ್ಕೆ ಬಂದಿಲ್ಲ. ನೀನು ಒಂದು ಮನೆ 2 ಮನೆ ಮಾಡಿಕೊಂಡು, ಬಂಗ್ಲೋ ಮಾಡಿಕೊಂಡು, ಕಾರ್ ಮಾಡಿಕೊಂಡು, ಆಸ್ತಿ ಮಾಡ್ಕೊಂಡು, ಅಂತಸ್ತು 4 ಪೀಳಿಗೆ ತಿನ್ನಬೇಕು, ಅಷ್ಟೊಂದು ನಾನು ದುಡಿಯೋ ತನಕ ನನ್ನಲ್ಲಿ ಆ ರಸ ಏನಿದೆಯೋ ಎಂಜಾಯ್ ಮಾಡೋದು ಅದು ಕುಗ್ಗಿ ಹೋಗಿಬಿಟ್ಟಿರುತ್ತೆ. ಯಾಕೆಂದರೆ ಇಡೀ ದಿವಸ ನಾನು ದುಡಿಯೋದ್ರಲ್ಲೇ ಬ್ಯುಸಿ ಇರ್ತೀನಿ, ಇಲ್ಲ ಸಂಭಾಳಿಸೋದ್ರಲ್ಲಿ. ಅದನ್ನು ಎಷ್ಟು 10 ಲಕ್ಷ ಇದ್ದರೆ 20 ಹೆಂಗೆ ಮಾಡ್ಕೊಳ್ಳಪ್ಪ ಅನ್ನೋ ವಿಚಾರದಲ್ಲಿರ್ತೀನಿ. ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯಾವ ಟೈಮ್ ಇದೆ? ನಾನು ಯಾರು ಕತ್ತೆ ಥರ ದುಡ್ದು ಒಂದು ದಿವಸ ಆಯಾರಾಮ್ ಗಯಾರಾಮ್ ಥರ ಹೋಗಿಬಿಡ್ತೀನಿ. ಅದು ಅಲ್ಲ ನಮ್ಮ ಧ್ಯೇಯ. ನಾವು ತಪ್ಪು ದಾರಿಯಲ್ಲಿ ನಡೆಯುತ್ತಾ ಇರುವಾಗ ನೀನು ದಾರಿ ತಪ್ಪುತ್ತಿರುತ್ತಿದ್ದೀ ಎಂದು ಸಂತರು ನಮ್ಮನ್ನು ಎಚ್ಚರಗೊಳಿಸಿದರು. ಏನಪ್ಪ ಅಂದರೆ ಅವ್ರು ಹೇಳ್ತಾರೆ, ನೀನು ದಾರಿ ತಪ್ಪಿದೆಯಪ್ಪ, ಇದು ನಿನ್ನ ದಾರಿ ಅಲ್ಲ. ನೀನಿಲ್ಲಿ ಬಂಗ್ಲೋ ಮಾಡೋಕ್ಕೂತು ಬಂಗ್ಲೋ ಸಿಕ್ಕಿದೆ ನಿಜ, ಬಂಗ್ಲೋ ಗಾಡಿ ಏನೇನು ಸಿಕ್ಕಿದೆಯೋ ವೈಭವ, ಅದು ಆ ಪರಮಾತ್ಮನ ಕೃಪೆಯಿಂದ ನಿನಗೆ ಸಿಕ್ಕಿರೋದು, ನಿನ್ನ ಸ್ವಕರ್ತೃತ್ವ ಭಾವದಿಂದ ಅಲ್ಲ. ಅದು ನಿನ್ನ ಪ್ರಾರಬ್ಧದ ಭೋಗದಲ್ಲಿ ಅವನು ಕೊಟ್ಟಿರ್ತಾನೆ. ನೀನು ಇಂಥ ವೈಭವವನ್ನು ಅನುಭವಿಸಬೇಕು ಅಂದಾಗ ಅದು ಪರಮಾತ್ಮ ತಾನೇ ನಮಗೆ ಅಂಥ ಬುದ್ಧಿ ಹಾಕಿ ಅಂಥದ್ದು ದುಡಿಯೋವಂಥ ಶಕ್ತಿ ಕೊಟ್ಟು ಎಲ್ಲ ಕೊಡುವುದು ಅವನೇ. ಪಂಚಮಹಾಭೂತಗಳಿರುವ ಮಟೀರಿಯಲ್ ಸೋರ್ಸ್ ಹಣ, ಮಟೀರಿಯಲ್ ಅದು ಕೊಡುವ ಶಕ್ತಿ ಯಾರು ಕೊಟ್ಟಿದ್ದಾನೆ? ಅವನದೇ ಅದನ್ನು ಕೊಡಲಿಕ್ಕೆ ನಮಗೆ ಆ ಬುದ್ಧಿ ಕೊಟ್ಟಿರ್ತಾನೆ, ದುಡಿಯುವಂಥ ಬುದ್ಧಿ. ನಾವೇನು ಅನ್ಕೋತೀವಿ, ನಾನು ಅಕಾಡೆಮಿಕ್ಸಲ್ಲಿ ಟಾಪ್ ಮಾಡಿರೋದಕ್ಕೆ, ನಾನು MBA ಮಾಡಿರೋದಕ್ಕೆ, ನಾನು CA ಮಾಡಿರೋದಕ್ಕೆ ನಾನು ಎಷ್ಟು ಗಳಿಸ್ತೀನಿ, ಯಾರು ನನ್ನ ಮಗ ಎಷ್ಟು ಗಳಿಸ್ತಾನೆ ನೋಡ್ರಿ. ಆ ಬುದ್ಧಿ ಯಾರಪ್ಪ ಅವನಿಗೆ ಕೊಟ್ಟಿದ್ದು? ನೀನು ಕೊಟ್ಟಿದ್ಯಾ? ನನ್ನೆಲ್ಲ ಸಾಮರ್ಥ್ಯ ಇದೆ, ಇನ್ನೊಂದು ಜೀವಕ್ಕೆ ಜೀವ ಕೊಡೋ ಸಾಮರ್ಥ್ಯ ಇಲ್ಲ ನನಗೆ. ನಾನು ಆ ಬುದ್ಧಿ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ? ಪರಮಾತ್ಮನಿಂದ ಬಂದಿರೋ ಆ ಅಂಶಕ್ಕೆ ಪರಮಾತ್ಮ ಎಲ್ಲವನ್ನೂ ಒದಗಿಸ್ಕೊಟ್ಟಿರ್ತಾನೆ. ಆಗ ನಾವು ಯಾವ ಕಡೆಗೆ ಬೆನ್ನು ಮಾಡಿದೆವೋ ಆ ಕಡೆಗೆ ಮುಖ ಮಾಡಿ ಹೊರಟಿದ್ದಾದರೆ ಯೋಗ್ಯ ಸ್ಥಳಕ್ಕೆ ಹೋಗಿ ಮುಟ್ಟುತ್ತೇವೆ. ಯೋಗ್ಯ ಸ್ಥಳಕ್ಕೆ ಹೋಗಿ ಮುಟ್ತೇವೆ ಅಂದರೆ ಪರಮಾತ್ಮನ ಬಳಿಕ ಟರ್ನ್ ಮಾಡಿ ಬಂದಾಗ ನಾವು ಅವನ ಹತ್ರನೇ ವಾಪಸ್ ಪುನಃ ಹೋಗಿ ಸೇರ್ಕೋತೀವಿ. ಸಂತರು ಆನಂದ ರೂಪವಾದ ಮೇಲೂ ಸುಮ್ಮನೆ ಕೂಡಿರುವುದಿಲ್ಲ. ಅವರು ಏನು ಲೀಲೆ ಮಾಡುತ್ತಾರೋ ಅದು ಜಗತ್ತಿನ ಕಲ್ಯಾಣಕ್ಕಾಗೇ ಇರುತ್ತದೆ. ಅವರ ಆನಂದ ಸ್ಥಿತಿಯಲ್ಲಿ ಏನಿರ್ತಾರೋ ಆ ಆನಂದ ಸ್ಥಿತಿಯನ್ನು ಎಲ್ಲರಿಗೂ ಹಂಚಬೇಕು, ಸುಮ್ಮನೆ ಕೂಡೋದಿಲ್ಲ ಅವ್ರು. ಯಾಕೆಂದರೆ ಆ ಕೆಲಸಕ್ಕೆ ಬಂದಿರ್ತಾರೆ ಅವ್ರು ಏನು ಮಾಡ್ತಾರೆ, ಲೀಲಾ ಏನು ಮಾಡ್ತಾರೋ ನಾವು ಅದನ್ನು ಚಮತ್ಕಾರ ಅಂತೀವಿ, ಅವ್ರಿಗೆ ಅದು ಲೀಲಾ ಇರುತ್ತೆ, ಆಟ. ಯಾಕೆಂದರೆ ಪರಮಾತ್ಮ ಆಡಿಸ್ತಿರ್ತಾನೆ ಅವ್ರ ಮುಖಾಂತರ, ಅವ್ರು ಆಟ ಆಡ್ತಿರ್ತಾರೆ ಅಷ್ಟೇ. ಅದಕ್ಕೆ ಅವರು ಲೀಲಾ ಅಂತಾರೆ. ಆ ಲೀಲೆಯಲ್ಲಿ ಜಗತ್ತಿನ ಕಲ್ಯಾಣ ಇರುತ್ತದೆ. ಆವಾಗ ಕೂಡ ಅವರು ತಮ್ಮ ಮೂಲ ಆನಂದದಲ್ಲಿಯೇ ಇರುತ್ತಾರೆ. ಆನಂದ ಅಂದರೆ ಇಲ್ಲಿ ಒಂದು ಸ್ಥಿತಿ, ಮನಸ್ಸಿನ ಉನ್ಮತ್ತವಾದ ಸ್ಥಿತಿ, ಭಗವಂತನಲ್ಲಿರುವ ಬ್ರಹ್ಮಾನಂದ ಸ್ಥಿತಿ, ರಾಗ ದ್ವೇಷ ಸುಖ ದುಃಖ ರಹಿತವಾದ ಸ್ಥಿತಿಗೆ ನಾವು ಆನಂದದ ಸ್ಥಿತಿ ಅಂತ ಅನ್ನುತ್ತೇವೆ. ಅವರು ಸುಮ್ಮನೆ ಕುಳಿತಂತೆ ಕಂಡರೂ ಜಗತ್ತಿನ ಕಲ್ಯಾಣವೂ ಮಾಡುತ್ತಾ ಇರುತ್ತಾರೆ. ನಾವು ಅನ್ಕೋತೀವಿ ಗುರುಗಳು ಸುಮ್ಮನೆ ಕೂತಿರ್ತಾರಪ್ಪ ಅಂದರೆ, ಆಗಲೂ ಕೂಡ ಅವರು ಚೈತನ್ಯ ವಿಶ್ವ ಚೈತನ್ಯದೊಡನೆ ಸೇರಿ ಜಗತ್ತಿನ ಕಲ್ಯಾಣಕ್ಕೋಸ್ಕರ ನಿಯೋಜನೆ ವಿಚಾರಗಳು ಎಲ್ಲ ಆ ಒಂದು ತರಂಗಗಳಲ್ಲಿ ಫ್ರೀಕ್ವೆನ್ಸಿ ಇದೆಲ್ಲ ಅವ್ರು ಮ್ಯಾಚ್ ಮಾಡ್ಕೊಂಡು ಕೆಲಸಗಳು ಮಾಡ್ತಾ ಇರ್ತಾರೆ. ಆದರೆ ಇವೆಲ್ಲವೂ ಸೂಕ್ಷ್ಮ ಇರುವುದರಿಂದ ನಮ್ಮ ಕಣ್ಣಿಗೆ ಇವಂಥವು ಗೋಚರ ಆಗುವುದಿಲ್ಲ. ನಮ್ಮ ಕಣ್ಣಿಗೆ ಇವೆಲ್ಲ ಗೋಚರ ಆಗಬೇಕು ಅಂದರೆ ನಾವು ಆ ಸ್ಥಿತಿಗೆ ಹೋಗಬೇಕು ಅಂದರೆ ಪ್ರಪಂಚವನ್ನು ಬಿಟ್ಟು ಪರಮಾರ್ಥದ ಉನ್ನತ ಸ್ಥಿತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೇ ಜನ್ಮದಲ್ಲಿ ಮಾಡಬೇಕು. ನಾವು ಸುಮ್ಮನೆ ಧಡಪಡ ಮಾಡಿ ಸಾಯುತ್ತೇವೆ. ನಾವು ಸುಮ್ಮನೆ ಧಡಪಡ ಮಾಡ್ತೀವಿ, ಎಲ್ಲ ಕೂಡ ಹಾಕ್ಕೋತೀವಿ, ಒಂದು ದಿವಸ ಹಿಂಗೆ ಸತ್ತು ಹೋಗ್ತೀವಿ. ಇದಕ್ಕಿಂತಲೂ ಸುಮ್ಮನೆ ಕುಳಿತಂತೆ ಜೀವಂತವಾಗಿರುವುದು ಯಾವಾಗಲೂ ಶ್ರೇಷ್ಠತೆಯೇ. ಏನಪ್ಪ, ನಾವು ಸುಮ್ಮನೆ ಧಡಪಡ ಮಾಡ್ತೀವಿ, ನಾನು ಮಾಡಿಬಿಡ್ತೀನಿ. ಆದರೆ ಕಡೆಗೆ ವಯಸ್ಸಿನ 60-70 ಬಂದಾಗ ಜಡ್ಡು ಜಾಪತ್ರೆ ಹರಿದಾಗ ನಮ್ಮನ್ನು ಯಾರೂ ಕೇಳೋದಿಲ್ಲ. ಇದು ಇರೋದು ಸತ್ಯವಾದ ಮಾತು, ಫ್ಯಾಕ್ಟ್ ಇದು. ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತೀವಿ, ಮಕ್ಕಳು ನಮ್ಮನ್ನು ಬಿಟ್ಟು ಎಲ್ಲೋ ಪಾರ್ಟಿಗೆ ಹೋಗ್ತಿರ್ತಾರೆ, ನಮ್ಮಲ್ಲಿ ಮೂಲೆಯಲ್ಲಿ ಕೂಡಾಕೆ ಹೋಗಿರ್ತಾರೆ ಅವರು. ಈ ಸ್ಥಿತಿ ಬರಬೇಕಾ ನಮಗೆ ಅನ್ನೋದು ವಿಚಾರ. ಅದಕ್ಕಿಂತ ಮೊದಲೇ ನಾವು ಸಾವಧಾನ ಆಗಿಬಿಟ್ರೆ, ನಾನಾಯಿತು ನನ್ನ ಭಗವಂತ ಆಯಿತು, ನಾನಾಯಿತು ನನ್ನ ಭಜನೆ ಆಯಿತು, ನಾನಾಯಿತು ನನ್ನ ಜಪ ಆಯಿತು, ನಾನಾಯಿತು ನನ್ನ ಗ್ರಂಥವಾಚನ ಆಯಿತು ಅಂತ ವಯಸ್ಸಿನ ಯಾವಾಗ ಜಬ್ ಜಾಗೋ ತಬ್ ಸವೇರ ಅಂತಾರೆ. ಯಾವಾಗ ನೀ ಎಚ್ಚರಗೊಳ್ತಪ್ಪ ಅವಾಗೇ ಬೆಳಕು ಅಂತ, ಸಬೇರ ಬೆಳಕಾಯಿತು ಅಂತ. ಸೊ ಈ ಕ್ಷಣಕ್ಕೆ ನಾ ಎದ್ದರೆ 30 ವಯಸ್ಸಿರಲಿ 40 ಇರಲಿ ಅದು
ವಯಸ್ಸಿನ ಮೇಲೆ ಅವಲಂಬಿತ ಇಲ್ಲ ಭಗವಂತನ ಆನಂದ. ಯಾವ ವಯಸ್ಸಿನಲ್ಲಾದ್ರೂ ನಾವು ಎಚ್ಚರಗೊಳ್ಬಹುದು. ಅವತ್ತಿಂದ ಹಿಡಿದು ವಯಸ್ಸಿನ 70ನೇ ಇದರಲ್ಲಿ ನನ್ನನ್ನು ಯಾರು ಕೇಳೋರಿಲ್ರಿ, ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾರ್ರಿ, ಏನೂ ನೋಡ್ಕೊಳ್ಳೋದಿಲ್ಲ ರೀ, ಊಟ ನಾವೇ ಹಾಕ್ಕೋಬೇಕ್ರಿ. ಅವಾಗ ಇಂಥ ಬೇಜಾರಿಂದ ಮಾತೇ ಇರುವುದಿಲ್ಲ. ಯಾಕೆ? ಯಾವಾಗಲೂ ಸದಾ ನಾ ಭಗವಂತನ ಆನಂದದಲ್ಲಿದ್ದಾಗ ಅವರೆಲ್ಲೋ ಹೋಗಿದ್ದಾರೆ ಪಾರ್ಟಿ ಮಾಡ್ಕೊಳ್ಳಿಕ್ಕೆ, ನಾನು ನನ್ನ ಪಾಡಿಗೆ ನಾನು ಊಟ ಮಾಡ್ತೀನಿ, ನಾನು ಭಜನೆ ಮಾಡ್ತೀನಿ, ಯಾವುದೋ ಯೂಟ್ಯೂಬಲ್ಲಿ ಲೆಕ್ಚರ್ ಕೇಳ್ತಾ ಇರ್ತೀನಿ, ನನ್ನ ಆನಂದದಲ್ಲಿ ನಾನು ಭಗವಂತನೊಡನೆ ಇರ್ತೀನಿ ಅನ್ನೋದಾಗಬೇಕು ಅಂದರೆ ಈಗಿಂದ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸಂತರು ಆನಂದ ರೂಪವಾಗಿರುವುದರಿಂದ ಅವರ ಉಪದೇಶಾನುಸಾರ ನಾವು ನಡೆಯೋಣ. ಜನರಿಗೆ ಉಪದೇಶ ಮಾಡುವುದರಲ್ಲಿ ಸಂತರ ಉದ್ದೇಶವು ಒಂದೇ ಇರುತ್ತದೆ. ಅದೇನೆಂದರೆ, ಯಾವುದು ನನಗೆ ತಿಳಿದಿರುತ್ತದೆಯೋ ಜನರೂ ಕೂಡ ಅದನ್ನು ತಿಳಿದುಕೊಂಡು ಸುಖಿಯಾಗಬೇಕು. ಅವ್ರೇನು ತಿಳ್ಕೊಂಡಿರ್ತಾರೋ, ಆ ಬ್ರಹ್ಮಜ್ಞಾನವನ್ನು ಏನು ಪಡ್ಕೊಂಡಿರ್ತಾರೋ, ಬ್ರಹ್ಮಾನಂದ ಬ್ರಹ್ಮಸುಖ ಏನು ಪಡ್ಕೊಂಡಿರ್ತಾರೋ ಅದನ್ನು ನಾನು ಪಡ್ಕೊಂಡಿದ್ದೀನಿ, ಅದರ ಆನಂದ ನನಗೆ ಗೊತ್ತಾಯಿತು, ಒಬ್ಬನೇ ಕೂತಾಗ ಏನು ಆನಂದ ಇರುತ್ತೆ ಅಂತ, ಅದನ್ನು ನನ್ನ ಎಲ್ಲ ಶಿಷ್ಯರಿಗೂ ಸಿಗಬೇಕು ಅಂತ ಒಂದೇ ಒಂದು ಏಕೈಕ ಉದ್ದೇಶದಿಂದ ಅವ್ರು ನಮಗೆ ತಿಳಿ ಹೇಳಿ ಬೋಧನೆ ಮಾಡಿ ಪುಸ್ತಕ ಕಳಿಸಿ ಎಲ್ಲವನ್ನು ಬೋಧನೆ ಮಾಡ್ತಿರ್ತಾರೆ. ಸಂತರು ತಮ್ಮ ಸ್ವಾರ್ಥಕ್ಕಾಗಿಯೇ ಹೇಳುವುದಿಲ್ಲ ಅಂದ ಮೇಲೆ ಅವರ ಉಪದೇಶವು ನಿರರ್ಥಕವೆಂದು ಹೇಗೆ ಹೇಳಲು ಬರುತ್ತದೆ? ಏನೋ ಹೇಳ್ತಾರೆ ಅವ್ರ ಗುರುಗಳು. ಹಂಗೆ ನಿರರ್ಥಕ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅವರು ಪಡೆದಿದ್ದ ಆನಂದನೇ ಧಾರೆ ಇರಬೇಕು ಅಂತ ಒಂದು ಏಕೈಕ ಇಚ್ಛೆಯಿಂದ ಅವ್ರು ಬಂದಿರ್ತಾರೆ. ನಾವು ಅದನ್ನು ಆ ಅಪಾರ್ಚುನಿಟಿಯಿಂದ ಬಳಕೆ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮಂಥ ನತದೃಷ್ಟರು ಸದ್ಗುರು ಪ್ರಾಪ್ತಿಯಾದರೂ ಕೂಡ ಇಡೀ ಜೀವನ ನಮ್ಮ ವಿಷಯ ಬಹಿರ್ಮುಖದಲ್ಲೇ ಕಳೆದೋಗುತ್ತೆ, ಅಂತರ್ಮುಖ ಆಗಲಿಕ್ಕೆ ಸಾಧ್ಯತೆಯೇ ಆಗುವುದಿಲ್ಲ. ಗ್ರಂಥಗಳಲ್ಲಿ ಹೇಳಿದ್ದನ್ನು ನಾವು ಆಚರಣೆಯಲ್ಲಿ ತರದೇ ಇದ್ದರೆ ಆ ಓದಿದ್ದರ ಉಪಯೋಗವಾಗುವುದಿಲ್ಲ. ಗ್ರಂಥಗಳಲ್ಲಿ ಭಾಗವತ, ಭಗವದ್ಗೀತಾ, ಅಭಂಗಗಳು, ಯಾತ್ರಲ್ಲಿ ಏನೇನು ಹೇಳಿದಾರೋ ಉಪನಿಷತ್ಗಳಲ್ಲಿ ಹೇಳಿದ್ದನ್ನು ನಾವು ಆಚರಣೆಯಲ್ಲಿ ತರಲಿಲ್ಲ ಅಂದರೆ ಅದರದ್ದು ಉಪಯೋಗನೇ ಇಲ್ಲ. ಪುಸ್ತಕದ ಬದನೆಕಾಯಿ ಆಗೋಗುತ್ತೆ. ಓದಿದ್ದರ ಮನನವಾಗಬೇಕು. ಸಾಧನೆ ಹಾಗೂ ವಾಚನ ಕೂಡಿಯೇ ನಡೆಬೇಕು. ಸಾಧನೆ ಹಾಗೂ ವಾಚನ ಮಾಡಿದ್ವಿ, ಚಿಂತನ ಮಾಡಬೇಕು, ಮನನ ಮಾಡಬೇಕು, ಅದನ್ನು ಕೃತಿಯಲ್ಲಿ ಆಚರಣೆಯಲ್ಲಿ ತರಬೇಕು. ಆ ಆಚರಣೆಯಲ್ಲಿ ತಂದಾಗ ಪ್ರಪಂಚದಲ್ಲಿ ಏನೇನು ಸಂಕಟವನ್ನು ಫೇಸ್ ಮಾಡಬೇಕಾಗತ್ತೆ ಅಥವಾ ಸಂಕಟನೇ ಬರುವುದಿಲ್ಲ. ಇದೆಲ್ಲವೂ ಪ್ರಯೋಗಶಾಲೆ ಪ್ರಪಂಚದಲ್ಲಿ ಹೋಗಿ ಗ್ರಂಥ ವಾಚನ ಮಾಡಿದ್ಮೇಲೆ ಪ್ರಪಂಚ ಎಂಬುವ ಲ್ಯಾಬಾರಟ್ರಿಯಲ್ಲಿ ಅದನ್ನು ಪ್ರಾಕ್ಟಿಕಲ್ ಮಾಡಬೇಕಲ್ಲಿ. ಥಿಯರಿ ಪಾರ್ಟ್ ಓದಿದ್ದಾಯಿತು ಗ್ರಂಥಗಳಲ್ಲಿ. ಥಿಯರಿ ಪಾರ್ಟನ್ನು ಪ್ರಹ್ಲಾದನಿಗೆ ಎಂಥ ಭಕ್ತಿ ಇತ್ತಪ್ಪ, ಕಂಬ ಒಳದಿ ಪ್ರಕಟ ಆದ ಅಂದಮೇಲೆ ನಾನು ಯಾಕಂತ ಭಕ್ತಿ ಮಾಡಬಾರದು? ಏನು ಮಾಡಬೇಕು? ಅದಕ್ಕೆ ಸತತವಾಗಿಯೂ ನಿರಂತರವಾಗಿಯೂ ಹೋಗುವಾಗ ಬರುವಾಗ ಮಲಗಿದಾಗ ಎದ್ದಾಗ ಸದಾ ಸರ್ವದಾ ಧ್ಯಾನ ರಾಮನಾಮ ಸ್ಮರಣೆ ಮಾಡಬೇಕು. ಅಂದರೆ ಮನಸ್ಸು ಯಾವಾಗಲೂ ಅವನಲ್ಲಿದ್ದಾಗ ಯಾಕೆ ಕಂಬ ಪ್ರಕಟ ಆಗಿ ಬರೋದಿಲ್ಲ ನಮ್ಮ ಸಲುವಾಗಿ? ಅಂಥ ಒಂದು ಛಲ ಇರಬೇಕು ನಮಗೆ. ಯಾವ ಸಂತರ ಗ್ರಂಥಗಳನ್ನು ನಾವು ಓದುತ್ತೇವೆಯೋ ಆ ಸಂತರ ಆಗದ ಹೊರತು ಅದು ಸರಿಯಾಗಿ ತಿಳಿಯುವುದಿಲ್ಲ. ದಾಸಬೋಧ ಓದಿದ್ವಿ, ಮಹಾರಾಜರ ಪ್ರವಚನ ಓದಿದ್ವಿ, ಭಾಗವತ ಓದಿದ್ವಿ, ಮನಾಚೆ ಶ್ಲೋಕ ಓದಿದ್ವಿ, ಅವ್ರ ಕೃಪೆ ಆಗಬೇಕು. ಅವ್ರ ಕೃಪೆ ಆಗದ ಹೊರತು ನಮಗೆ ಅದು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾವೇ 4 ಲೈನ್ ಓದ್ಕೋತೀವ್ರಿ, ನಮಗೆ ಅರ್ಥ ಆಯ್ತು ರೀ ಅಂದರೆ ಖಂಡಿತವಾಗಿಯೂ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರ ಕೃಪೆ ಮಾಡಬೇಕು. ಅದಕ್ಕೆ ನಮಗೆ ಫಸ್ಟು ತಳಮಳ ಹಾಗೂ ಜಿಜ್ಞಾಸ ಇರಬೇಕು, ಇದನ್ನು ತಿಳ್ಕೋಬೇಕು ಅಂತ. ಯಾರ ಮೇಲೆ ಅವರ ಕೃಪೆ ಆಗಿರುತ್ತದೆಯೋ ಅವರಲ್ಲಿ ಪಾಂಡಿತ್ಯವಿಲ್ಲದಿದ್ದರೂ ಆ ಗ್ರಂಥಗಳ ಅರ್ಥವು ಸಹಜವಾಗಿ ಹಾಗೂ ಸ್ಪಷ್ಟವಾಗಿ ತಿಳಿಯುತ್ತದೆ. ಈಗ ಯಾರಿಗೆ ಪಾಂಡಿತ್ಯ ಇರೋದಿಲ್ಲ, ಅವ್ರೇನು ಓದಿರೋದಿಲ್ಲ, ಬರೆದಿರೋದಿಲ್ಲ, ವೇದಾಂತ ಅಧ್ಯಯನ ಮಾಡಿರೋದಿಲ್ಲ, ಆ ಶ್ಲೋಕಗಳು ಬರೋದಿಲ್ಲ, ಆದರೆ ಅದರ ಮರ್ಮ ಪರ್ಪಟ್ ಏನಿದೆಯೋ ಅದು ಅವರು ಸಹಜವಾಗಿ ಅರ್ಥ ಆಗುವಂತೆ ಇತರ ಜನರಿಗೂ ತಾವು ತಿಳ್ಕೊತಾರೆ, ಇತರ ಜನರಿಗೂ ಪ್ರಾಕೃತ ಸಿಂಪಲ್ ಲ್ಯಾಂಗ್ವೇಜಲ್ಲಿ ತಿಳಿಸುತ್ತಾರೆ, ಸ್ಪಷ್ಟವಾಗಿ ತಿಳಿಯುತ್ತದೆ. ಪಂಡಿತರು ಕಲ್ಪನೆಯಿಂದ ಸತ್ಯ ಸ್ವರೂಪದ ವರ್ಣನೆ ಮಾಡುತ್ತಾರೆ. ಕಲ್ಪನೆಯಿಂದ, ಎಲ್ಲ ಕಾಲ್ಪನಿಕ. ನಮಗೆ ಗೊತ್ತೇ ಇಲ್ಲ, ಅದರ ಅನುಭವ ಬಂದಿದ್ರೆ ತಾನೆ. ಪ್ರಹ್ಲಾದನ ಭಕ್ತಿ ನಮಗೆ ಹೆಂಗೆ ಅನುಭವ ಬಂದಿದೆ ಪಂಡಿತರಿಗೆ? ಇಲ್ಲ. ಅದನ್ನು ಓದ್ಬಿಡೋದು, 10 ಸತಿ ಅದನ್ನು ಬೈಹಾರ್ಟ್ ಮಾಡಿಬಿಡೋದು. ನೋಡ್ರಿ ಪ್ರಹ್ಲಾದ್ ಹಿಂಗಿದ್ರಿ, ಅವ್ನು ಹಿಂಗಿದ್ದಾರಿ, ನಾವು ಹಿಂಗೆ ಮಾಡ್ಬೇಕ್ರಿ. ಹೌದ್ರಿ, ಮತ್ತು ನೀವು ಯಾರು ಮಾಡ್ತಿದ್ದೀರೋ? ನಿಮಗೆ ಇವತ್ತು ತನಕ ಭಗವಂತ ನರಸಿಂಹ ಅವತಾರ ತೋರಿಸಿದಾನ? ಇಲ್ಲ. ಅದು ಕಲ್ಪನೆಯ ಸತ್ಯ ಸ್ವರೂಪದ ಬಗ್ಗೆ ಮಾತಾಡ್ತಿರ್ತಾರೆ.
ಅವರ ನಿಜ ಅನುಭವಕ್ಕೆ ಪಂಡಿತರಿಗೆ ಬಂದಿರುವುದಿಲ್ಲ. ಆದರೆ ಸಂತರು ಮಾತ್ರ ನಿಶ್ಚಯದಿಂದ ಹಾಗೂ ಅನುಭವದಿಂದ ಅದರ ಸ್ವರೂಪವು ಏನೆಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಸಂತರು ಯಾಕಪ್ಪ ಅಷ್ಟು ಅಥೆಂಟಿಸಿಟಿಯಿಂದ ಹೇಳ್ತಾರೆ ಅಂದರೆ, ಅವರಿಗೆ ಅದರ ಅನುಭವ ಬಂದಿರತ್ತೆ. ಅವರ ಗುರುಗಳು, ಸದ್ಗುರುಗಳಾದವರು ಅನುಭವ ಕೊಟ್ಟಿರ್ತಾರೆ. ಇದು ನೋಡಪ್ಪ, ಇದು ಸತ್ಯ. ಅನುಭವ ಕೊಟ್ಟಾಗಲೇ ಅವರು ಅದನ್ನು ಬೈ ಗ್ರೇಟ್ ಡಿಟರ್ಮಿನೇಷನ್ ಹೇಳ್ಬೋದು. ಹೌದಪ್ಪ, ನಾನು ಅನುಭವ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನೀನು ನೋಡು, ಅನುಭವ ಪಟ್ಟು ತಗೋ ಅಂತ. ಅವರು ಸುಮ್ಮನೆ ಕಲ್ಪನೆ ಮಾತುಗಳನ್ನು ಹೇಳಲ್ಲ. ಸತ್ಯ ಸ್ವರೂಪದ ಮಾತನ್ನು ಪ್ರತಿಪಾದಿಸುವಾಗ ಅವರ ಜೀವನದಲ್ಲಾಗಿರುವ ಘಟನೆಯ ಅನುಭವದಿಂದಾನೇ ಅದನ್ನು ಪ್ರತಿಪಾದಿಸಿ ಸ್ಪಷ್ಟವಾಗಿ ಸತ್ಯವನ್ನು ನಿರೂಪಣೆ ಮಾಡುತ್ತಾ ಇರುತ್ತಾರೆ. ಇಂದಿನ ಬೋಧವಚನ ಸಂತರ ಆಜ್ಞೆಯನ್ನು ಪಾಲಿಸುವುದೆಂದರೆ ಸಂತ ಸೇವೆಯೇ ಆಗಿರುತ್ತದೆ. ಬಾಹ್ಯವಾಗಿ ಷೋಡೋಪಚಾರವಾಗಿ ನಾವು ಅವ್ರ ಪಾದ ಪೂಜೆ ಮಾಡೋದಾಗಲಿ, ಅವರ ಪ್ರವಚನ ಕೇಳೋದಾಗಲಿ, ಅದು ಬಾಹ್ಯವಾಗಿ ಏನಾಗಿರುತ್ತೋ ಆಂತರಿಕವಾಗಿ ಅವರ ಆಜ್ಞೆ ಪಾಲನೆ ಮಾಡುವುದೇ ಅವರ ನಿಜವಾದ ಸೇವೆ. ಅವರ ಪದಪೂಜೆ, ಪಾದ ಪೂಜೆಗಿಂತನೂ ಹೆಚ್ಚಾಗಿ ಗುರುವಿಗೆ ಏನಿಷ್ಟ ಇರುತ್ತಪ್ಪ ಅಂದರೆ ಅವನ ಪದಪೂಜೆ. ಅಂದರೆ ಪ್ರತಿಯೊಂದು ಕ್ಷಣವೂ ಗುರು ಕೊಟ್ಟಿದ್ದ ಬೋಧನೆಯನ್ನೇ ಆಜ್ಞೆ ಪಾಲನೆಯಿಂದ ಇರುವುದೇ ಅವರ ನಿಜವಾದ ಸೇವೆಯಾಗಿರುತ್ತದೆ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.